ಸ್ವಾಗತ. ನಾನು ಶ್ರುತಿ ಪಾಟೀಲ್. 4 ಜನರ ವಿರುದ್ಧ ಚಾರ್ಜ್ ಶೀಟ್. ಮಾಸ್ತಿಗುಡಿ ಕ್ಲೈಮ್ಯಾಕ್ಸ್ಗೆ ಸಿಕ್ತು ಹೊಸ ಟ್ವಿಸ್ಟ್. ಹೌದು, ಮಾಸ್ತಿಗುಡಿ ಎಂದ ತಕ್ಷಣ ನೆನಪಾಗೋದು ತಮ್ಮಲ್ಲದ ತಪ್ಪಿಗೆ ಪ್ರಾಣ ತೆತ್ತ ಅನಿಲ್ ಮತ್ತು ಉದಯ್. ಎಲ್ಲ ಗೊತ್ತಿದ್ದು ಯಾವ ಮುನ್ನೆಚ್ಚರಿಕೆ ತೆಗೆದುಕೊಳ್ಳದ ಚಿತ್ರತಂಡದ ಪ್ರಮುಖರು ಈಗ ಕೈ ಹಿಸುಕಿಕೊಳ್ಳುವಂತಾಗಿದೆ. ಅಯ್ಯೋ, ಇದೆಲ್ಲ ಒಂದಷ್ಟು ದಿನ ಅಷ್ಟೇ, ಇವರಿಗೆಲ್ಲ ಯಾವ ತೊಂದರೆನೂ ಆಗಲ್ಲ ಅಂದ್ಕೊಂಡಿದ್ದವರಿಗೆ ಸತ್ತವರಿಗೆ ನ್ಯಾಯ ಸಿಗಬಹುದೇನೋ ಅನ್ನುವಂತ ಸಣ್ಣ ಭರವಸೆ ಮೂಡಿಸುವ ಸುದ್ದಿ ಬಂದಿದೆ. ಮಾಗಡಿಯ ಜೆಎಂಎಫ್ಸಿ ಕೋರ್ಟ್ ಐಪಿಸಿ 304ರಲ್ಲಿ ನಿರ್ಮಾಪಕ ನಾಗಶೇಖರ್, ಸುಂದರ್ಗೌಡ, ಸಾಹಸ ನಿರ್ದೇಶಕ ರವಿವರ್ಮ ಪೈಲಟ್ ಸೇರಿದಂತೆ ಒಟ್ಟು 4 ಜನರ ವಿರುದ್ಧ 450 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಇದಾಗಲೇ ಬೇಲ್ ಮೇಲೆ ಬಿಡುಗಡೆಯಾಗಿರೋ ನಿರ್ಮಾಪಕ ನಿರ್ದೇಶಕರು ಮಾಸ್ತಿಗುಡಿಯ ಬಿಡುಗಡೆ ತಯಾರಿ ನಡೆಸುತ್ತಿದ್ದಾರೆ. ಆರೋಪ ಪಟ್ಟಿ ಸಲ್ಲಿಕೆ ಸಿನಿಮಾ ಬಿಡುಗಡೆ ಯಾವ ಅಡ್ಡಿಯನ್ನು ತಂದೊಡೋದಿಲ್ಲ. ಆದ್ರೆ ಅಮಾಯಕ ಜೀವಗಳನ್ನ ಬಲಿ ತೆಗೆದುಕೊಂಡವರಿಗೆ ಶಿಕ್ಷೆಯಾಗಲೇಬೇಕು. ಅದರಿಂದ ಮುಂದಿನವರು ಪಾಠ ಕಲಿಯುವಂತಾಗಬೇಕು. ಒಟ್ಟಾರೆ ಮಾಸ್ತಿಗುಡಿ ದುರಂತ ಮತ್ತು ಅನಿಲ್ ಮತ್ತು ಉದಯ್ ಸಾವಿಗೆ ಈಗ ನ್ಯಾಯ ದೊರಕುವಂತ ಸಮಯ ಬಂದಿದೆ ಅಂತಾನೆ ಹೇಳ್ಬೋದು. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ಕಮೆಂಟ್ ಮಾಡಬಹುದು. ಹಾಗೆ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬಿಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.